ಮಹಿಳಾ ಮೀಸಲಾತಿ ಕೇವಲ ಮೋದಿ ಬಿಜೆಪಿ ಅಪೇಕ್ಷೆ ಅಲ್ಲ, ಪ್ರತಿಯೊಂದು ಪಕ್ಷವೂ ಮೀಸಲಾತಿಯ ಆಗಬೇಕು ಅಂತಾನೆ ಅಂದಿದ್ದಾರೆ. ಬಿಲ್ ಯಾಕೆ ಸೋಲಿಸಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಟಿವಿ5ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋಲಿಗೆ ಪ್ರಮುಖ ಕಾರಣ ರಾಜಕೀಯ ಅಷ್ಟೇ. ಬಿಲ್ ಪಾಸ್ ಆಗದೇ ಇರುವುದಕ್ಕೆ ಎಲ್ರಿಗೂ ನೋವಿದೆ. ನಾನು ಹಿಂದುತ್ವದ ರಕ್ತದಿಂದ ಬಂದವನು. ಬಿಜೆಪಿ ಬಿಟ್ಟರೆ ಬೇರೆ ಪಕ್ಷಕ್ಕೆ ಹೋಗಲ್ಲ. ಇವತ್ತೆಲ್ಲ ನಾಳೆ ಬಿಜೆಪಿಗೇನೆ ಹೋಗ್ತೇನೆ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ನಿರೀಕ್ಷೆ ಮೂಡಿಸಿದಂತಹ ಮಹಿಳಾ ಮೀಸಲಾತಿ ರಿಸರ್ವೇಷನ್ ಬಿಲ್ಗೆ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಗಿರುವಂಥದ್ದು. ಪಾರ್ಲಿಮೆಂಟಲ್ಲಿ ಕೂಡ ನಿನ್ನೆ ಮತಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಇದಕ್ಕೆ ಸೋಲುಂಟಾಗಿರೋದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ DCM ಆದಂತಹ KS ಈಶ್ವರಪ್ಪನವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಸಾಕಷ್ಟು ನಿರೀಕ್ಷೆ ಮೂಡಿಸಿತ್ತು. ದೇಶದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿಯವರ ಒಂದು ಸಾಕಷ್ಟು ನಿಲುವಾಗಿತ್ತು. ಇದಕ್ಕೆ ನಿನ್ನೆ ಹಿನ್ನಡೆ ಆಗಿರುವಂಥದ್ದು. ಸರ್, ಮಹಿಳಾ ಮೀಸಲಾತಿ ಕೇವಲ ನರೇಂದ್ರ ಮೋದಿಯವರ ಅಪೇಕ್ಷೆ ಅಲ್ಲ, ಕೇವಲ ಭಾರತೀಯ ಜನತಾ ಪಾರ್ಟಿ ಅಪೇಕ್ಷೆನೂ ಅಲ್ಲ. ಈ ದೇಶದ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಮಹಿಳಾ ಮೀಸಲಾತಿ ಆಗಬೇಕು ಅನ್ನೋಂಥ ಅಭಿಪ್ರಾಯದಲ್ಲಿ ಇವತ್ತಿಗೂ ಇದ್ದಾರೆ. ನಿನ್ನೆ ಮಹಿಳಾ ಮೀಸಲಾತಿ ವಿಚಾರ ಬಂದಂಥ ಸಂದರ್ಭದಲ್ಲಿ 2 ಅಂಶದ ವಿಚಾರವನ್ನು ವಿರೋಧ ಮಾಡಿದ್ರು ವಿರೋಧ ಪಕ್ಷಗಳು. ಒಂದು, ಮುಸಲ್ಮಾನರಿಗೆ ಮೀಸಲಾತಿ ಮಹಿಳೆ ಇರಬೇಕು, ಹಿಂದುಳಿದವರಿಗೆ ಮೀಸಲಾತಿ ಬೇಕು ಅನ್ನೋಂಥ ಅಂಶವನ್ನು ಕೂಡ ಅಲ್ಲಿ ಹೇಳಿದರು. ಸಾಕಷ್ಟು ಚರ್ಚೆಗಳಾದ ನಂತರ ತುಂಬ ಸ್ಪಷ್ಟವಾಗಿ ಉತ್ತರವೂ ಬಂತು. ಮುಸಲ್ಮಾನರಿಗೆ ಮೀಸಲಾತಿ ಅನ್ನೋದು ಧರ್ಮಾಧಾರಿತ ರಾಜಕಾರಣದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋಂಥ ಅಂಶವನ್ನು ಕೂಡ ಕೇಂದ್ರ ಸರ್ಕಾರದ ನಾಯಕರುಗಳು, ಮೋದಿಯವರಿರ್ಬೋದು, ಅಮಿತ್ ಶಾ ಅವರು ಉತ್ತರ ಕೊಡೋಂಥ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಆದರೆ ಆ ಬಿಲ್ಲು ಯಾಕೆ ಸೋಲಿಸಿದ್ರು ಅನ್ನೋದು ಇವತ್ತು ತನಕ ನನಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ 3 ಬಿಲ್ಲನ್ನು ಅವರು ಮಂಡನೆ ಮಾಡಿದರು. 3 ಬಿಲ್ ಮಂಡನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ 3 ಒಟ್ಟಿಗೆ ಮಾಡಬೇಡಿ, ಬೇರೆ ಬೇರೆ ಮಾಡಿ ಅನ್ನೋಂಥ ಬೇಡಿಕೆಯನ್ನು ಕೂಡ ವಿರೋಧ ಪಕ್ಷದಿತ್ತು. ಆದರೆ ಮಹಿಳಾ ಮೀಸಲಾತಿ ಬಿಲ್ಲನ್ನು ಪ್ರತ್ಯೇಕವಾಗಿ ವೋಟಿಂಗ್ ಹಾಕೋಂಥ ಸಂದರ್ಭದಲ್ಲಿ ಅದಕ್ಕೆ ಯಾಕೆ ವಿರೋಧ ಮಾಡಿದ್ರು ಅನ್ನೋದನ್ನು ಯಾರು ವಿರೋಧ ಮಾಡಿದ್ರು ಅವರೇ ತಿಳಿಸ್ಬೇಕು, ಬಿಟ್ಟರೆ ಬೇರೆ ಯಾರು ತಿಳಿಸೋಕ್ಕಾಗಲ್ಲ. ಆದರೂ ಕೂಡ ದುರಾದೃಷ್ಟ, ಅನೇಕ ವರ್ಷಗಳಿಂದ ಈ ದೇಶದ ಮಹಿಳೆಯರ ನಿರೀಕ್ಷೆ ಇತ್ತು ಮಹಿಳಾ ಮೀಸಲಾತಿ ಸಿಗತ್ತೆ ಅಂತ. ಆ ಮಹಿಳೆಯರ ಮೀಸಲಾತಿ ಮೋದಿಯವರು ಪ್ರಯತ್ನ ನಡೆಸಿದ್ರು, ಹಿಂದೆ ಅನೇಕರು ಪ್ರಯತ್ನ ಮಾಡಿದ್ರು, ದೇವೇಗೌಡರು ಪ್ರಯತ್ನ ಮಾಡಿದರು, ಕಾಂಗ್ರೆಸ್ನವ್ರದ್ದು ಪ್ರಯತ್ನ ನಡೆದಿತ್ತು. ನಿನ್ನೆ ವಿಫಲ ಆಯಿತು. ಮತ್ತು ಯಾವಾಗ ಈ ಮಹಿಳಾ ಮೀಸಲಾತಿ ಸಿಗುತ್ತೆ ಅನ್ನೋದು ಕಾದು ನೋಡಬೇಕು. ದುರಾದೃಷ್ಟ, ಮಹಿಳಾ ಮೀಸಲಾತಿ ಮತ್ತೆ ನೆನ್ನೆ ಆಗಲಿಲ್ಲಲ್ಲ, ನೆನೆಗೆ ಉದ್ದಿ ಬಿದ್ದಿದೆಯಲ್ಲ ಅಂತ ನೋವು ಇಡೀ ದೇಶದ ಎಲ್ಲ ಪಕ್ಷಕ್ಕೂ ಇದೆ, ಮಹಿಳೆಯರಿಗೂ ಇದೆ, ಎಲ್ರಿಗೂ ಇದೆ. ನೋಡೋಣ ಇನ್ಯಾವತ್ತು ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗುತ್ತೋ ಗೊತ್ತಿಲ್ಲ. ನಾನು ಹಿಂದುತ್ವದ ರಕ್ತದಿಂದ ಬಂದವನು. ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ. ಅನೇಕ ಅಂಶಗಳು ಚರ್ಚೆ ಆಗ್ತಾಯಿದೆ, ಅನೇಕ ಹಿರಿಯರ ಜೊತೆಗಳು ಚರ್ಚೆ ಆಗ್ತಾಯಿದೆ. ನೋಡೋಣ, ನನ್ನ ಚರ್ಚೆಗೆ ನನ್ನ ಅಂಶಗಳು ಏನೇನು ಇಡ್ತಾ ಇದ್ದೀನಿ, ಅದಕ್ಕೆ ಅವರೆಲ್ಲ ಒಪ್ತಾರೆ ಅಂತ ಭಾವಿಸ್ತೀನಿ. ಇವತ್ತಿಲ್ಲ ನಾಳೆ ನಾನು BJPಗೆ ಹೋಗೇನೆ. BJP ಬಿಟ್ಟರೆ ಇನ್ಯಾವ ಪಕ್ಷಕ್ಕೂ ಹೋಗಲ್ಲ. ಕೊನೆ ಉಸಿರಿರೋ ತನಕ BJPನೇ ನಾನು. ಇದಿಷ್ಟು ಮಾಜಿ DCM KS ಈಶ್ವರಪ್ಪರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಬೆಂಗಳೂರು.